ಎಲ್ಲರಿಗೂ ನಮಸ್ಕಾರ. ಸಿದ್ಧಾರ್ಥ್ ಕನ್ನಡ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ನಗರದಲ್ಲಿ ರೋಬೋಟ್ ನಿರ್ಮಾಣ ಮಾಡುವ ವಿಜ್ಞಾನಿ ಡಾಕ್ಟರ್ ಶೇಖರ್ ವಾಸಿಸುತ್ತಿದ್ದನು. ಅವನು ಚಿಂತನ್ ಎಂಬ ಬುದ್ಧಿವಂತ ರೋಬೋಟನ್ನು ನಿರ್ಮಿಸಿದನು. ಈ ರೋಬೋಟ್ ಮಾನವರಂತೆ ಯೋಚಿಸಬಹುದು, ಮಾತನಾಡಬಹುದು. ಒಂದು ದಿನ ಚಿಂತನ್ ರೋಬೋಟ್ ನಗರದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳನ್ನು ಗಮನಿಸಿದನು. ಜನರು ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ, ಸಣ್ಣ ಸಣ್ಣ ವಿಚಾರಗಳಿಗಾಗಿ ಜಗಳ ಮಾಡುತ್ತಿದ್ದಾರೆ. ಚಿಂತನ್ ರೋಬೋಟ್ ಇದನ್ನು ನೋಡಿ ಡಾಕ್ಟರ್ ಶೇಖರ್ ಅವರನ್ನು ಕೇಳಿದನು, ಮಾನವರು ಯಾಕೆ ತಮ್ಮ ಸಮಯವನ್ನು ಸರಿಯಾಗಿ ಉಪಯೋಗಿಸೋದಿಲ್ಲ ಅಂತ. ಅದಕ್ಕೆ ಡಾಕ್ಟರ್ ಉತ್ತರಿಸ್ತಾರೆ, ರೋಬೋ, ಮಾನವರಿಗೆ ಬುದ್ಧಿ ಇದೆ, ಆದರೆ ಕೆಲವೊಮ್ಮೆ ಅವರು ಅದನ್ನು ಸರಿಯಾಗಿ ಬಳಸುವುದಿಲ್ಲ. ಚಿಂತನ್ ಒಂದು ಯೋಜನೆ ಮಾಡಿತು. ನಗರದಲ್ಲಿ ಎಲ್ಲರಿಗೂ ಸಮಯದ ಮಹತ್ವ ತಿಳಿಸಲು ಅದು ಸಣ್ಣ ಸಣ್ಣ ಸಲಹೆಗಳನ್ನು ನೀಡಲು ಶುರು ಮಾಡಿತು. ಬೆಳಿಗ್ಗೆ ಜನರಿಗೆ ಇಂದು ಒಂದು ಒಳ್ಳೆಯ ಕೆಲಸ ಮಾಡಿ ಎಂದು ನೆನಪಿಸಿತು. ಹೆಚ್ಚು ದಿನಗಳ ಬಳಿಕ ಜನರು ತಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಂಡರು. ಜಗಳ ಕಡಿಮೆಯಾಯಿತು, ಕೆಲಸಗಳು ಸರಿಯಾಗಿ ನಡೆಯತೊಡಗಿದವು. ಒಂದು ದಿನ ಡಾಕ್ಟರ್ ಶೇಖರ್ ಹೇಳಿದರು, ಚಿಂತನ್, ನೀನು ರೋಬೋಟ್ ಆಗಿದ್ದರೂ ಮಾನವರಿಗೆ ಒಳ್ಳೆಯ ಮಾರ್ಗ ತೋರಿಸಿದ್ದೀಯ. ಚಿಂತನ್ ನಗುತ್ತಾ ಹೇಳಿತು, ನಾನು ಕೇವಲ ನೆನಪಿಸಿದೆ, ಬದಲಾವಣೆ ಮಾಡಿದವರು ಮಾನವರೇ. ಪಾಠ: ಜ್ಞಾನ ಇದ್ದರೆ ಮಾತ್ರ ಸಾಲದು.